ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಪಾಠದ 32ನೇ ಪ್ರಶ್ನೆ. ಇವುಗಳನ್ನು ವ್ಯಾಖ್ಯಾನಿಸಿ. ಎ ಕಠಿಣತೆ, ಬಿ ಸಂಪೀಡ್ಯತೆ, ಸಿ ಸಾಂದ್ರತೆ. ಹಾಗಿದ್ರೆ ಕಠಿಣತೆ, ಸಂಪೀಡ್ಯತೆ ಮತ್ತು ಸಾಂದ್ರತೆ ಅಂದ್ರೆ ಏನು ಅನ್ನೋದನ್ನ ನಾವೀಗ ವ್ಯಾಖ್ಯಾನಿಸೋಣ. ಕಠಿಣತೆ ಆಕಾರದಲ್ಲಿ ಬದಲಾವಣೆಯನ್ನು ವಿರೋಧಿಸುವ ವಿದ್ಯಮಾನ. ಈಗ ನೀವು ಒಂದು ಟೇಬಲ್ ಅನ್ನ ಕನ್ಸಿಡರ್ ಮಾಡಿ. ಟೇಬಲ್ ಮೇಲೆ ಬುದ್ದಿದ್ರೆ ಟೇಬಲ್ ಆಕಾರ ಚೇಂಜ್ ಆಗೋದಿಲ್ಲ, ನಮ್ಗೆ ಕೈ ನೋವು ಆಗ್ಬೋದು. ಅದೇ ನೀವು ನೀರಿದೆ, ನೀರಿನ ಮೇಲೆ ಬುದ್ದಿದ್ರೆ ನೀರಿನ ಆಕಾರ ಚೇಂಜ್ ಆಯ್ತು, ನೀರ್ ಚಿಮ್ತು ಹೊರಗಡೆ ಅಲ್ವಾ. ಅದೇ ಆಕಾರದಲ್ಲಿ ಬದಲಾವಣೆಯನ್ನು ವಿರೋಧಿಸುವ ವಿದ್ಯಮಾನ. ಮೇಜ್ ಹಾಗಾದ್ರೆ ಕಠಿಣ ಅಂದಂಗಾಯ್ತು, ನೀರು ಅಷ್ಟೊಂದು ಕಠಿಣ ಇಲ್ಲ ಅಂದಂಗಾಯ್ತು. ಅದೇ ನೀವು ಮೇಜು ಮತ್ತೆ ಸ್ಪಂಜ್ ಬಾಲ್ ಅನ್ನ ತಗೊಳ್ರಿ, ಸ್ಪಂಜ್ ಬಾಲ್ ಅನ್ನ ಬುದ್ದಿದ್ರೆ ಅದು ಆಕಾರದಲ್ಲಿ ಚೇಂಜ್ ಆಗ್ತದೆ, ಕಠಿಣತೆ ಅಷ್ಟೊಂದು ಇಲ್ಲ ಅಲ್ವಾ. ಐಡಿಯಾ ಬರ್ತಾ ಇದೆಯಾ? ಕಠಿಣತೆ ಅಂದ್ರೆ ಯಾವ ತರ. ನೀವು ಮೇಜಿಗೆ ಬುದ್ರೆ ಅದ್ರ ಆಕಾರದಲ್ಲಿ ಏನು ಚೇಂಜ್ ಆಗೋದಿಲ್ಲ. ಅದೇ ನೀವು ಸ್ಪಂಜ್ ಮೇಲೆ ಬುದ್ದಿದ್ರೆ ಅದ್ರ ಆಕಾರ ಬದಲಾಗ್ತದೆ, ಕಠಿಣತೆ ಕಡಿಮೆ ಇದೆ. ಸಂಪೀಡ್ಯತೆ ಅಂದ್ರೆ ಸಂಕೋಚನಗೊಳ್ಳುವಂಥದ್ದು. ಬಾಹ್ಯ ಬಲಕ್ಕೊಳಪಡಿಸಿದಾಗ ಹೆಚ್ಚಿನ ಗಾತ್ರದ ದ್ರವ್ಯವು ಕಡಿಮೆ ಗಾತ್ರ ಹೊಂದುವ ಕ್ರಿಯೆ, ಅದನ್ನ ಏನಂತ ಕರಿತೀವಿ? ಸಂಪೀಡ್ಯತೆ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಒಂದು ಸಿರಿಂಜ್ ಅನ್ನ ತಗೊಂಡು ಆ ಸಿರಿಂಜರ್ ಒಳಗಡೆ ಮರಳಿನ ಕಣ ಅಥವಾ ಮಣ್ಣಿನ ಕಣ, ಏನಾದ್ರು ಸಾಲಿಡ್ ಪಾರ್ಟಿಕಲ್ಸ್ ಅನ್ನ ಹಾಕೋದು, ಘನ ವಸ್ತುವನ್ನ ತುಂಬುವಂಥದ್ದು. ಎರಡನೇದ್ರಲ್ಲಿ ನೀರನ್ನ ತುಂಬುವಂಥದ್ದು. ಮೂರನೇದ್ರಲ್ಲಿ ಏನು ತುಂಬಾರ್ದು, ಗಾಳಿ ಹಾಗೆ ಇರ್ಬೇಕು. ಈಗ ಸಿರಿಂಜ್ ನ ನೀವು ಒತ್ತಲಿಕ್ಕೆ ಟ್ರೈ ಮಾಡಿದ್ರೆ ಏನಾಗುತ್ತೆ? ಇದರ ಸಿರಿಂಜ್ ಅನ್ನ ನೀವು ಒತ್ತಲಿಕ್ಕೆ ಟ್ರೈ ಮಾಡಿದ್ರೆ ಘನ ಏನಿದೆ ಅದರಲ್ಲಿ ನಿಮ್ಗೆ ಒತ್ತೋದು ಬಹಳ ಕಷ್ಟ ಇರ್ತದೆ. ಯಾಕೆ? ಸಂಕೋಚನಗೊಳ್ಳೋದು ಕಡಿಮೆ, ಸಂಪೀಡ್ಯತೆಗೊಳ್ಳುವಂಥದ್ದು, ಗಾತ್ರ ಕಡಿಮೆ ಆಗುವಂತಹ ಪ್ರಕ್ರಿಯೆ ಏನು ಕಡಿಮೆ ಇರ್ತದೆ ಘನದಲ್ಲಿ. ಅದೇ ದ್ರವದಲ್ಲಿ ನೋಡಿದ್ರೆ ನೀವು ಘನಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಇರ್ತದೆ. ಆದ್ರೆ ಅನಿಲದಲ್ಲಿ ನೀವು ಈಸಿಯಾಗಿ ಪ್ರೆಸ್ ಮಾಡಬಹುದು ಅಲ್ವಾ. ನೀವು ಸಿರಿಂಜ್ ಆ ಕಡೆ ಒಂದ್ ಎಂಡ್ ಅಲ್ಲಿ ತುದಿ ಇರುತ್ತಲ್ಲ, ಸೂಜಿ ಹಾಕೋದು, ಅಲ್ಲಿ ಆಕ್ಚುಲಿ ಕ್ಲೋಸ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಅದರಿಂದ ಹೊರಗೋಗೋ ಚಾನ್ಸಸ್ ಇರುತ್ತೆ ದ್ರವ್ಯಗಳು ಈಸಿಯಾಗಿ. ಸಂಪೀಡ್ಯತೆ ಅಂದ್ರೆ ಏನು ಅಂತ ಅರ್ಥ ಆಗ್ತದೆ. ಅಥವಾ ಇನ್ನೊಂದು ಎಕ್ಸಾಂಪಲ್, ಬಲೂನ್ ಅಲ್ಲಿ ಊದ್ತೀರಿ, ಒಂದ್ ಬಲೂನ್ ಎಲ್ಲ ಗಾಳಿ ಬಿಟ್ಟಿದ್ದೀರಿ, ಇನ್ನೊಂದು ಬಲೂನ್ ಅಲ್ಲಿ ಎಷ್ಟು ಗಾಳಿ ತುಂಬಿದಿರಲ್ಲ ಈ ಬಲೂನ್ ಮರಳನ್ನು ಹಾಕ್ಬೇಕು, ಇನ್ನೊಂದ್ರಲ್ಲಿ ಅಷ್ಟೇ ಅಮೌಂಟ್ ನೀರನ್ನ ತುಂಬಿಸಿ ಎಲ್ಲದೊಂದು ಬಾಯಿ ಕಟ್ರಿ. ಈಗ ಪ್ರೆಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ, ಯಾವ್ದನ್ನ ನೀವು ಈಸಿಯಾಗಿ ಜಾಸ್ತಿ ಪ್ರೆಸ್ ಮಾಡಬಹುದು? ಯಾವ್ದ್ರಲ್ಲಿ ಗಾಳಿ ಇದೆ ಅದನ್ನ. ಯಾಕಂದ್ರೆ ಗಾಳಿಯ ಸಂಪೀಡ್ಯತೆ ಜಾಸ್ತಿ. ಹತ್ರ ಬಂದು ಹೋಗಕ್ಕೆ ಹತ್ರ ಬರ್ಲಿಕ್ಕೆ ಜಾಗ ಇದೆ. ಆದ್ರೆ ದ್ರವದಲ್ಲಿ ಏನಾಗ್ತಾ ಇದೆ? ಸ್ವಲ್ಪ ದೂರ ಇದೆ, ನಾನು ಒತ್ತುತ್ತೀನಿ, ಇಷ್ಟು ಮಾತ್ರ ಒತ್ತಬಹುದು, ಆಲ್ರೆಡಿ ಒತ್ತೊತ್ತಾಗಿ ಜೋಡಣೆಗೊಂಡಿದೆ, ಹಾಗಾಗಿ ಅದರ ಸಂಪೀಡ್ಯತೆ ಕಡಿಮೆ ಇರುತ್ತದೆ. ಸಂಪೀಡ್ಯತೆ ಅಂದ್ರೆ ನಾವು ಬಾಹ್ಯ ಬಲವನ್ನ ಅಪ್ಲೈ ಮಾಡಿದಾಗ ಹೆಚ್ಚಿನ ಗಾತ್ರದ ದ್ರವ್ಯ ಕಡಿಮೆ ಸಂಪೀಡ್ಯತೆ ಅಂತ ಕರಿತೀವಿ. ಸಾಂದ್ರತೆ. ಸಾಂದ್ರತೆ ಅಂದ್ರೆ ಏನು? ಸಾಂದ್ರತೆ ಅಂದ್ರೆ ವಸ್ತುವಿನ ಏಕಮಾನ ಗಾತ್ರ ಮತ್ತು ರಾಶಿ ಅನುಪಾತ. ಅದ್ರ ಗಾತ್ರ ಡಿವೈಡೆಡ್ ಬೈ ರಾಶಿ, ಮಾಸ್ ಅಂದ್ರೆ ರಾಶಿ ಡಿವೈಡೆಡ್ ಬೈ ಗಾತ್ರ ಮಾಡಿದಾಗ, ಗಾತ್ರ ಡಿವೈಡೆಡ್ ಬೈ ರಾಶಿ ಅಲ್ಲ, ರಾಶಿ ಡಿವೈಡ್ ಮಾಡಿದಾಗ, ಮಾಸ್ ಬೈ ವಾಲ್ಯೂಮ್ ಮಾಡಿದಾಗ ನಮ್ಗೆ ಏನ್ ಸಿಗುತ್ತೆ ಅದನ್ನೇ ನಾವು ಸಾಂದ್ರತೆ ಅಂತ ಕರಿತೀವಿ. ಅಂದ್ರೆ ಒಂದು ಏಕವ್ಯ ಇದೆ, ಅದರ ರಾಶಿ ಎಷ್ಟಿದೆ ಅದನ್ನ ನಾವು